ನೋಡಿ, ಈಗ ನಾವೊಂದು ಇಲ್ಲೊಂದು ಕೇಸ್ ಇತ್ತು ಮಂಗಳೂರಲ್ಲಿ. ಒಂದು ಪಾದ್ರಿಯವರು ತೀರಿ ಹೋದರು. ಅವರು ತೀರಿ ಹೋದಾಗ ಅವ್ರ ಬಾಯಲ್ಲಿ ಎಲ್ಲೋ ಒಂದು ಕಡೆ ಹೋಗಿದ್ರು. ಅವ್ರು ಹೆದರ್ಕೊಂಡು ಓಡಿ ಬಂದು ತೀರಿ ಹೋದರು. ತೀರಿ ಹೋದ ಕೂಡ ಬಾಯಲ್ಲಿ ಸ್ವಲ್ಪ ಎಗೋನಲ್ ಆರ್ಟಿಫ್ಯಾಕ್ಟ್ ಅಂತ ಅನ್ನ ಎಲ್ಲ ಹೊರಗೆ ಬಂದಿತ್ತು ಬಾಯಿಂದ. ಅದು ಬಂದಾಗ ಅದೇನಾಗಿದೆ, ಬೆಳಿಗ್ಗೆ ರಾತ್ರಿ ತೀರಿ ಹೋಗಿದ್ದು, ಬೆಳಿಗ್ಗೆ ಆಗುವಾಗ ಅದು ಸ್ವಲ್ಪ ಕಪ್ಪಾಗ್ತದೆ. ಈ ನಾಲಿಗೆ ಹೊರಗೆ ಬಂದರೆ ಅಟ್ಮಾಸ್ಫಿಯರಿಗೆ ಅದು ಕಪ್ಪಾಗ್ತದೆ. ಅನ್ನ ಎಲ್ಲ ಇತ್ತು, ಜನರು ಹೇಳ್ಕೊಂಡ್ರು ಅದೇನೋ ಗಲೀಜನ್ನು ಹಾಕಿದ್ದಾರೆ ನಮ್ಮ ಪಾದ್ರಿ ಬಾಯಲ್ಲಿ. ಪಾದ್ರಿ ಮೈ ಮೇಲೆ ಬಟ್ಟೆನೇ ಇಲ್ಲ. ಇದು ಹೆಡ್ಲೈನ್ಸ್ ಆಯಿತು. ಪಾದ್ರಿಯನ್ನು ಹೊಡೆದು ಕೊಂದರು, ಪಾದ್ರಿ ಬಾಯಿಗೆ ಗಲೀಜನ್ನು ಹಾಕಿದ್ರು ಅಂತ. ಅಟಾಪ್ಸಿ ಆಯಿತು, ಏನೂ ಇರಲಿಲ್ಲ. ನಾನು ಆವಾಗ ಹೇಳಿದಾಗ ಹಾರ್ಟಲ್ಲಿ ಫಿಬ್ರಿಲೇಷನ್ ಆದರೆ ಗೊತ್ತಾಗೋದಿಲ್ಲ, ಬೇರೆ ಏನೂ ಇರಲಿಲ್ಲ. ಆ ಬಾಡಿನ ಕೇರಳ ತೊಗೊಂಡೋದ್ರು. ಕೇರಳದಲ್ಲಿ ಪುನಃ ಮರಣೋತ್ತರ ಪರೀಕ್ಷೆ ಮಾಡಿದರು. ನಮ್ಮಲ್ಲಿ ಖುಷಿಯಾಗಿಲ್ಲ ಅಂಥೇಳಿ, ನಾವೇನೂ ಇಲ್ಲ ಅಂತ ಹೇಳಿದ ಕಾರಣ ಪುನಃ ಅಲ್ಲಿ ಹೋಗಿ ಮಾಡಿದರು. ಅಲ್ಲಿ ಅವ್ರು ಏನಿಲ್ಲ ಅಂತ ಹೇಳಿದ ಕೂಡಲೇ ಆ ಥರ ಅಲ್ಲಿಯೂ ಖುಷಿಯಾಗಿ ಇನ್ನೊಂದು ಕಡೆ ಹೋಗ್ಬೋದು. ಆದರೆ ಏನು ಸಿಗೋದಿಲ್ಲ. ಯಾಕಂದರೆ ಫಸ್ಟ್ ಅಟಾಪ್ಸಿಯಲ್ಲಿ ಎಲ್ಲ ಆರ್ಗನ್, ಎಲ್ಲ ಏನು ಹಾರ್ಟನ್ನು ಡಿಸೆಕ್ಟ್ ಮಾಡ್ತೇವೆ, ಲಂಗನ್ನು ಡಿಸೆಕ್ಟ್ ಮಾಡ್ತೇನೆ, ಲಿವರನ್ನು ಡಿಸೆಕ್ಟ್ ಮಾಡ್ತೇನೆ, ಕಿಡ್ನಿ, ಸ್ಪ್ಲೀನ್ ಇದ್ದ ಎಲ್ಲ ಅಂಗಾಂಗಗಳನ್ನು ಕಟ್ ಮಾಡಿ ನೋಡಿ ನಮಗೆ ಬೇಕಾದನ್ನು ಹಿಸ್ಟೋಪೆಥಾಲಜಿ ಕೊಡ್ತೇವೆ. ಪೆಥಾಲಜಿ ಕಳಿಸಿ ಏನು ಕಾಯಿಲೆಯಿಂದ ತೀರ್ಕೊಂಡಂತ ನಾವು ನೋಡ್ತೇವೆ. ಇನ್ನೊಂದು ಸರಿ ಆ ಬಾಡಿ ಇನ್ನೊಂದು ಕಡೆ ಹೋದಾಗ ಏನಿರೋದಿಲ್ಲ. ಅವರು ಉಳಿದದನ್ನು ಅವ್ರು ತಗೊಂಡು ಅವ್ರು ಕಳಿಸ್ತಾರೆ. ಅಂದರೆ ನಾವು ಪೂರ ತೊಗೊಂಡು ಇಡ್ಲಿಕ್ಕೆ ಆಗೋದಿಲ್ಲ, ಸ್ವಲ್ಪ ಪಟ್ಟು ನಾವು ಇಡಬೇಕು ಅದರಲ್ಲಿ. ನೀವು ಸರ್ ಈಗ ಪೋಸ್ಟ್ ಮಾರ್ಟಮ್ ಕೇಸ್ ಮಾಡಿದ್ದೀವಿ, ಅದಕ್ಕೆ ಒಂದು ರಿಪೋರ್ಟ್ ಕೊಡ್ತಿದ್ದೀವಿ, ಅದು ಸರಿ ತಪ್ಪ, ಅದಕ್ಕೆ ವಿರುದ್ಧವಾದ ತೀರ್ಪು ಬಂದದ್ದು ನಿಮಗೆ ನಿರಾಸೆ ಆದಂಥ ಸಂದರ್ಭ ಯಾವುದು? ಅಲ್ಲ, ಕನ್ವಿಕ್ಷನ್ ಆಗದಿರುವಾಗ ನಿರಾಸೆನೇ ಆಗ್ತದೆ. ಈಗ ಒಂದು ಮರ್ಡ್ರ್ ಕೇಸಲ್ಲಿ, ಕ್ಲಿಯರ್ ಕಟ್ ಮರ್ಡ್ರ್ ಕೇಸಲ್ಲಿ ಅದು ನಮ್ಮ ಒಬ್ಬರಿಂದ ಅಲ್ಲ, ಅದು ಐ ವಿಟ್ನೆಸ್ ಹೋಸ್ಟೆಲ್ ಆಗ್ತದೆ. ಐ ವಿಟ್ನೆಸ್ ತಿರುಗಿ ಬಿಡ್ತಾರೆ. ಹೆಂಡತಿಯೇ ಸಾಕ್ಷಿ ಹೇಳುವುದಿಲ್ಲ, ಮಕ್ಕಳೇ ಹೇಳುವುದಿಲ್ಲ, ತಮ್ಮ ಹೇಳುವುದಿಲ್ಲ. ಈ ಥರ ತುಂಬ ಆಗಿದೆ. ನಾವು ಒಳ್ಳೆ ರಿಪೋರ್ಟ್ ಮಾಡಿಕೊಟ್ಟು ಗಂಟೆಗಟ್ಟಲೆ ಅಲ್ಲಿ ವಾದ ಮಾಡಿಕೊಂಡು ಡಿಫೆಂಡ್ ಮಾಡಿಕೊಂಡು ಎಲ್ಲ ಮಾಡ್ತೇವೆ, ಬಟ್ ಮಾಡೋದಿಲ್ಲ. ಕೆಲವು ಸರಿ ಪೊಲೀಸರಿಂದ ತೊಂದರೆ ಆಗ್ಬೋದು, ಪಬ್ಲಿಕ್ ಪ್ರಾಸಿಕ್ಯೂಟರ್ ತೊಂದರೆ ಆಗ್ಬೋದು, ಕೆಲವು ಸರಿ ಡಾಕ್ಟ್ರಿಂದ ತೊಂದರೆ ಆಗ್ಬೋದು, ಐ ವಿಟ್ನೆಸ್ಸಿಂದ ತೊಂದರೆ ಆಗ್ಬೋದು, ರಿಪೋರ್ಟಿಂದ ತೊಂದರೆ ಆಗ್ಬೋದು. ಈ ಥರ ತುಂಬ ಇದೆ. ಜುಡಿಷಿಯರಿಯನ್ನು ದೂರಲಿಕ್ಕೆ ಸಾಧ್ಯ ಇಲ್ಲ. ಯಾರೋ ಒಬ್ಬರ ಮಿಸ್ಟೇಕಿಂದ ಆಗಿರ್ತದೆ. ನಾವು ನಮ್ಮ ಕೆಲಸ ಮಾತ್ರ ಮಾಡೋದು. ನಿರಾಸೆ ಅಲ್ಲ, ಆಗಬೇಕಿತ್ತಂದು ಇರ್ತದೆ, ಬಟ್ ಹಾಗೆ ಆಗಬೇಕಾದ್ರೆ ಈಗ ನಂದು ಖಾಲಿ 400 ಆಗಿದೆ. ನಂದು ಸ್ವಂತ ಒಂದು 5,000 ಜನ ಒಳಗೆ ಹೋಗಬೇಕಿತ್ತಲ್ಲ ಜೈಲಿಗೆ. ಈಗ ನಾನು 3,500-4,000 ಸರಿ ಕೋರ್ಟಿಗೆ ಹೋಗಿದ್ದೇನೆ. 3,500 ಕ್ರಿಮಿನಲ್ ಕೇಸಲ್ಲಿ ಕೋರ್ಟಿಗೆ ಹೋಗಿದ್ದೇನೆ. 3,500 ಜನ ಒಳಗೆ ಹೋಗಬೇಕಿತ್ತು, ಹೋಗಿಲ್ಲಲ್ಲ. ಹೋಗಿದ್ದು ಖಾಲಿ 350-400 ಜನ. ಆದರೂ ಒಬ್ಬ ಹೋದರೂ ಸಾಕು, ಕಾನೂನಲ್ಲಿ ಹೆದರಿಕೆ ಬರ್ತದೆ ಜನರಿಗೆ. ಅಲ್ಲ, ಈಗ ಏನಾಗಿದೆ, ಈಗ ತುಂಬ ಅವಕಾಶ ಇದೆ. ಒಂದಂದರೆ ಈಗ ಪ್ರತಿ ಡಿಸ್ಟಿಕ್ ಹಾಸ್ಪಿಟ್ಲಲ್ಲಿ ಒಂದು ಫಾರೆನ್ಸಿಕ್ ಎಕ್ಸ್ಪರ್ಟನ್ನು ಹಾಕ್ಕೊಂಡಿದ್ದಾರೆ. ಪ್ರತಿ ಡಿಸ್ಟಿಕ್ ಹಾಸ್ಪಿಟ್ಲ್ ಆಲ್ ಓವರ್ ಇಂಡಿಯಾ. ಈಗ ಅಟ್ ಪ್ರೆಸೆಂಟ್ MD ಫಾರೆನ್ಸಿಕ್ ಮಾಡಿದವರಿಗೆ ಸಖತ್ ವೇಕೆನ್ಸಿ ಉಂಟು ಆಲ್ ಓವರ್ ಇಂಡಿಯಾ. ಯಾಕಂದರೆ ಪ್ರತಿ ಜಿಲ್ಲೆ ಆಸ್ಪತ್ರೆಗೆ ಒಬ್ಬರು ಹಾಕಬೇಕಂತಾಗಿದೆ. ನಮ್ಮಲ್ಲಿ ಅಷ್ಟು ಜನ ಇಲ್ಲ. ಈಗ ನಮ್ಮ ಡಿಪಾರ್ಟ್ಮೆಂಟಲ್ಲಿ ಸಹ ಒಂದು ವೇಕೆನ್ಸಿ ಉಂಟು. ಅದೇ ಥರ ಎಲ್ಲ ಕಡೆಯಲ್ಲಿ ವೇಕೆನ್ಸಿ ಉಂಟು. ಮೊದಲು ಬರೋದಿಲ್ಲ ಇತ್ತು, ಯಾಕಂದರೆ ಇದು ಥ್ಯಾಂಕ್ಲೆಸ್ ಜಾಬ್ ಅಂತ. ನಿಮಗೆ ಅರ್ಥ ಆಯ್ತು ಹೇಗೆ ಅಂತ ಹೇಳಿದರೆ, ನಾನು ಹೇಳಿದಾಗೆ ನಾನೀಗ ಮರಣೋತ್ತರ ಪರೀಕ್ಷೆ ಮಾಡಿ ಕನ್ವಿಕ್ಷನ್ ಆದರೂ, ಕೊಂದವನು ಜೈಲಿಗೆ ಹೋದರೂ ಅವ್ರ ಮನೆಯವ್ರು ಬಂದು ನನಗೇನು ಥ್ಯಾಂಕ್ ಯು ಅಂತ ಹೇಳೋದಿಲ್ಲ, ಅವ ಜೈಲಿಗೆ ಹೋದ ಅಂತ. ಇಲ್ಲಿ ಇವರು ಥ್ಯಾಂಕ್ ಯು ಹೇಳೋದಿಲ್ಲ, ಆ ಜೈಲಿಗೆ ಹೋದವನು ಫ್ಯಾಮಿಲಿಯವರು ನಮ್ಮ ಎಗೇನ್ಸ್ಟ್ ಇರ್ತಾರೆ. ಯಾಕಂದರೆ ಅವ್ರ ಲಾಯರ್ ಹೇಳ್ತಾರೆ, ಆ ಡಾಕ್ಟ್ರು ಅಂತ ಸರಿ ಭಾರಿ ಪಾತೇರಿಯ ಕೋಟಡದು. ಆವಾಗ ಅವರು ನಮಗೆ ಎಗೇನ್ಸ್ಟ್. ಈ ಥರ ಇಟ್ಸ್ ಎ ಥ್ಯಾಂಕ್ಲೆಸ್ ಜಾಬ್ ಅಷ್ಟೇ. ಅದಕ್ಕೋಸ್ಕರ ಬೇಜಾರು. ಬಟ್ ದೇರ್ ಇಸ್ ಲಾಟ್ ಆಫ್ ಕಂಟ್ರೀಸ್. ಒಬ್ಬ ಜೈಲಿಗೆ ಹೋದರೆ ವಿ ಫೀಲ್ ವೆರಿ ಹ್ಯಾಪಿ, ನನ್ನಿಂದ ಒಬ್ಬ ಜೈಲಿಗೆ ಹೋದ ಅಂತ ಆಗ್ತದೆ. ಈಗ ನೋಡಿ, ಒಬ್ಬನು ಮರ್ಡ್ರ್ ಕೇಸ್ ಅಂತ ಬುಕ್ ಮಾಡಿದ್ದನ್ನು ನ್ಯಾಚುರಲ್ ಆದ ಕೂಡಲೇ ಆ ಹೆಂಗಸಿಗೆ ಎಷ್ಟು ಗ್ರೇಟ್ಫುಲ್ ಇರಬೇಕು ನಮ್ಮ ಮೇಲೆ. ಈಗ ಯಾರನ್ನೋ ಒಂದು ಮರ್ಡ್ರ್ ಕೇಸಲ್ಲಿ ಅವ್ರು ಪೊಲೀಸರು ಇಟ್ಕೊಂಡು ಇವನೇ ಕೊಂದದಂತ, ನಾವು ಇದು ಕೊಲೆ ಅಲ್ಲ, ಇದು ನ್ಯಾಚುರಲ್ ಆಗಿ ಸತ್ತು ಅಂತ ಹೇಳಿದಾಗ, ಇವು ಸೂಸೈಡ್ ಮಾಡ್ಕೊಂಡು ಅಂತ ಹೇಳಿದಾಗ ಅವನ ಜೀವ ನಾವು ಉಳಿಸಿದ್ದೇವೆ.
ಕೇಸ್ ಬುಕ್ ಆದ ಒಂದು. ಬಟ್ ಅವನು ಬಂದು ನಮಗೇನು ಥ್ಯಾಂಕ್ ಯು ಹೇಳೋದಿಲ್ಲ. ಸರ್ ಈಗ ಸಾಮಾನ್ಯವಾಗಿ ಡಿಗ್ರಿ ಬೇಕೇ ಬೇಕು ಫಾರೆನ್ಸಿಕ್. MBBS ಆಗಿ MD ಫಾರೆನ್ಸಿಕ್ ಮಾಡಬೇಕು. ಅದು ಬಿಟ್ಟು ಈಗ ಒಂದು ಸಾಮಾನ್ಯವಾಗಿ ಎಂಥ ಬದ್ಧತೆ ಇರಬೇಕಂದ್ರೆ ಒಂದು ಅವನು ಆಗಲೇಬೇಕಂದ್ರೆ ಬದ್ಧತೆ ಅಂತಿಲ್ಲ, ಒಂದು ಸ್ವಲ್ಪ ಧೈರ್ಯ ಬೇಕು ಅಷ್ಟೇ. ನೀವೀಗ ಫೊರೆನ್ಸಿಕ್ ಎಕ್ಸ್ಪರ್ಟ್ ಹೇಗೆ ಆಗಬೇಕಂತ ಹೇಳಿದರೆ ನೋಡಿ, ನಾವು ಫಸ್ಟಿಗೆ ಹೇಳಿದಾಗೆ ಒಂದು ಸೈನ್ಸ್ ಮಾಡಿ ಬರ್ತಾರೆ, ಅವರು ಫೊರೆನ್ಸಿಕ್ ಸೈನ್ಸ್ನವರು. ಆದರೆ ಬ್ಯಾಲಿಸ್ಟಿಕ್ ಎಕ್ಸ್ಪರ್ಟ್, ಈಗ ಫೈರ್ ಆರ್ಮ್ ಇಂಜುರಿ ಅಂತ ಇರ್ತದೆ, ಗುಂಡು ಹೊಡಿತಾರೆ. ನಾವು ಖಾಲಿ ಗಾಯದ ಬಗ್ಗೆ ಮಾತ್ರ ಮಾತಾಡ್ತೇವೆ, ಟ್ರೆಜಿಕ್ಟ್ರಿ ಬಗ್ಗೆ ಅವ್ರು ಮಾತಾಡೋದು. ಎಲ್ಲಿಂದ ಬಂತು, ಯಾವ ಆ್ಯಂಗ್ಲಲ್ಲಿ ಬಂತು, ಎಷ್ಟು ದೂರದಿಂದ ಹೊಡೆದ್ರು, ಯಾವ ಗನ್ ಅವ್ರು ಹೇಳ್ತಾರೆ. ನಾವು ಗಾಯ ವೆದರ್ ಶಾರ್ಟ್ ಗನ್, ಪಿಸ್ತೂಲಲ್ಲಿ ಹೊಡೆದ್ರ ಅಥವಾ ಪ್ಯಾಲೆಟಲ್ಲಿ ಹೊಡೆದ್ರ ಅಂತ ನಾವು ಹೇಳೋದು. ಅವರು ಯಾವ ಆ್ಯಂಗಲ್, ಎಷ್ಟು ದೂರದಿಂದ ಯಾವ ಥರದ ಗನ್ ಅಂತ ಬ್ಯಾಲಿಸ್ಟಿಕ್ ಎಕ್ಸ್ಪರ್ಟ್, ಅವ್ರು ಸೈನ್ಸ್ನವರು. ನಾವು ಖಾಲಿ ಹ್ಯೂಮನ್ ಬಾಡಿ ಬಗ್ಗೆ ಮಾತ್ರ ಮಾತಾಡೋರು ಫಾರೆನ್ಸಿಕ್ ಎಕ್ಸ್ಪರ್ಟ್, ಡಾಕ್ಟರ್ಸ್ ಅವರು. ವೈದ್ಯರ ನಿರ್ಲಕ್ಷ್ಯ ಮತ್ತು ವೈದ್ಯರ ಮೇಲೆ ಹಲ್ಲೆ, ದಾಳಿ ಇಂಥ ನೀವು ನೋಡಿ, ವೈದ್ಯರ ನಿರ್ಲಕ್ಷ್ಯ ಕೇಸ್ ಅಗೇನ್ ಇಟ್ ಬಿಕಮ್ಸ್ ಮೆಡಿಕೋ ಲೀಗಲ್ ಕೇಸ್. ಯಾವುದೇ ಮೆಡಿಕೋ ಲೀಗಲ್ ಕೇಸ್ ಡೆತ್ ಆದ ಕೂಡಲೇ ಇಟ್ ಹ್ಯಾಸ್ ಟು ಬಿ ಅವರು ಅಟಾಪ್ಸಿ ಮಾಡಲೇಬೇಕು. ಮೆಡಿಕೋ ಲೀಗಲ್ ಕೇಸ್ ಅಂತ ಹೇಳಿದರೆ, ಯಾವನೇ ಒಬ್ಬ ಆಸ್ಪತ್ರೆ ಸೇರಿದಾಗ ಅಲ್ಲಿಂದ ಪೊಲೀಸ್ ಇಂಟಿಮೇಷನ್ ಕಳಿಸ್ತಾರೆ. ಅವನಿಗೆ ಹಾವು ಕಚ್ಚಿರ್ಬೋದು, ಬಿದ್ದಿರ್ಬೋದು, ಇಂಟಿಮೇಷನ್ ಹೋದ ಕೂಡಲೇ ಮೆಡಿಕೋ ಲೀಗಲ್ ಕೇಸ್ ಆಗ್ತದೆ. ಈ ಕಟ್ಟಡ ಕಟ್ಟುವಾಗ ಬಿದ್ದರೂ ಮೆಡಿಕೋ ಲೀಗಲ್ ಕೇಸ್, ತೆಂಗಿನ ಮರದಿಂದ ಬಿದ್ದರೂ ಮೆಡಿಕೋ ಲೀಗಲ್ ಕೇಸ್. ಈ ತೆಂಗಿನ ಮರದಿಂದ ಬಿದ್ದ ಕೂಡಲೇ ಇಂತಿಷ್ಟು ದುಡ್ಡು ಸಿಗ್ತದೆ. ಇವರು ಹಾಗೆ ಹೋಗಿ ಸುಟ್ಟರೆ ದುಡ್ಡು ಸಿಗೋದಿಲ್ಲ. ಅಂದರೆ ಶಂಕದಿಂದ ಬಂದರೆ ಮಾತ್ರ ತೀರ್ಥ ಅಂದಾಗೆ ಡಾಕ್ಟ್ರ್ ಹೇಳಬೇಕು, ಇದು ಮರದಿಂದ ಬಿದ್ದು ಸತ್ತ ಅಂತ ಹೇಳಿದ್ರೆ ಕೂಡಲೇ ದುಡ್ಡು ಸಿಗ್ತದೆ, 5 ಲಕ್ಷ ರೂಪಾಯಿ ಸಿಗ್ತದೆ. ದೋಣಿಯಿಂದ ಬಿದ್ದು ಸಾಯ್ತಾರೆ ಆಕ್ಸಿಡೆಂಟ್ಲಿ, ದೋಣಿಯಿಂದ ಬೀಳೋ ಮೊದಲೇ ಸತ್ತಿರ್ತಾರೆ ಅಂಥ ಕೇಸು ಇದೆ ತುಂಬ. ದೋಣಿಯಿಂದ ಹೊಳೆಗೆ ಸಮುದ್ರ ಬೀಳೋ ಮೊದಲೇ ಸತ್ತಿರ್ತಾರೆ ಹಾರ್ಟ್ ಅಟ್ಯಾಕ್ ಆಗಿ, ಆವಾಗ ದುಡ್ಡಿಲ್ಲ. ನೀರಿಗೆ ಬಿದ್ದು ಡಾಕ್ಟ್ರ್ ಹೇಳಬೇಕು ಅವ ನೀರಿಂದ ಸತ್ತ ಅಂತ ಹೇಳಿದರೆ ಮಾತ್ರ ದುಡ್ಡು. ಆವಾಗ ಪ್ರೆಷರ್, ಮಾನವೀಯತೆ, ಅವರ ಫ್ಯಾಮಿಲಿ ಎಲ್ಲ ಬರ್ತದೆ. ನಾನು ಅದನ್ನು ಹೇಳಲಿಕ್ಕೂ ಆಗೋದಿಲ್ಲ. ಈಗ ನನಗೆ ನನ್ನ ಹೆಂಡತಿ ಅವರ ಸತ್ತವರ ಹೆಂಡತಿ ಹೇಳ್ತಾರೆ, ನನಗೆ 3 ಹುಡುಗಿಯರು, ನನಗೆ ಯಾರಿಲ್ಲ. ಆದರೆ ಡಾಕ್ಟ್ರ್ ರಿಪೋರ್ಟಲ್ಲಿ ಹೇಳ್ತಾರೆ, ಸಾಯೋ ನೀರಿಗೆ ಬಿದ್ದು ಸತ್ತದಲ್ಲ, ಇವ ಹಾರ್ಟ್ ಅಟ್ಯಾಕ್ ಆಗಿ ಸತ್ತದ್ದು, ಇವನಿಗೆ ಬೇರೆ ಕಾಯಿಲೆ ಇದು ಸತ್ತದ್ದು, ನೀರಿಗೆ ಬೀಳೋ ಮೊದಲೇ ಸತ್ತ ಅಂತ ಹೇಳ್ತೇವೆ ನಾವು. ರೈಲ್ವೆ ಆಕ್ಸಿಡೆಂಟಲ್ಲಿ ರೈಲ್ ಹೊಡೆಯೋ ಮೊದಲೇ ಸತ್ತಿದ್ದಾನೆ ಅಂತ ಹೇಳ್ತೇವೆ. ಈಗ ಎಲ್ಲೋ ಕೊಂದು ಹಳ್ಳಿಗೆ ತಂದು ಹಾಕ್ತಾರೆ. ಇದು ರೈಲಿಂದ ಹಳ್ಳಿಯಿಂದ ಆದ ಗಾಯಗಳಲ್ಲ, ಇದು ಗಾಯ ಮರಣೋತ್ತರ ಗಾಯ. ಈ ಗಾಯಗಳು ಮರಣ ಪೂರ್ವ ಗಾಯ, ಇದರಿಂದ ಸತ್ತದಂತ ನಾವು ಕೊಡ್ತೇವೆ ರಿಪೋರ್ಟ್. ಅದು ಮರ್ಡರ್ ಆಗ್ತದೆ ಅವಾಗ. ಆ ಥರ ತುಂಬ ಬರ್ತದೆ. ಬಟ್ ಮಾನವೀಯತೆ, ಪ್ರೆಷರ್, ಫೊರೆನ್ಸಿಕ್ ಬಗ್ಗೆ ಇರುವ ತಪ್ಪು ಕಲ್ಪನೆಗಳು ಓವರಾಲ್ ಆಗಿ ಅಲ್ಲ, ಅದು ಓವರಾಲ್ ಹಿಂದೆ ಇತ್ತು ತಪ್ಪು ಕಲ್ಪನೆ. ಆಫ್ ಲೇಟ್ ತಪ್ಪು ಕಲ್ಪನೆ ಇಲ್ಲ. ಅದು ಏನಂತ ಹೇಳಿದರೆ, ಕೆಲವು ಕಡೆ ಈಗ ನೋಡಿ, ಈಗ ತಾಲೂಕು ಆಸ್ಪತ್ರೆಯಲ್ಲಿ, ಈಗ ಪುತ್ತೂರು ತಾಲೂಕಲ್ಲಿ ಅಟಾಪ್ಸಿ ಮಾಡೋದು ಗೈನೆಕ್ ಮಾಡಿದವರು, ಪೀಡಿಯಾಟ್ರಿಕ್ ಮಕ್ಕಳ ತಜ್ಞರು, ಮೂಳೆ ತಜ್ಞರು, ಇವರೆಲ್ಲ ಅಟಾಪ್ಸಿ ಮಾಡ್ತಾರೆ. ಸುಳ್ಯದಲ್ಲಿ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಮಕ್ಕಳ ತಜ್ಞರು, ಮೂಳೆ ತಜ್ಞರು, ಇವರೆಲ್ಲ ಅಟಾಪ್ಸಿ ಮಾಡ್ತಾರೆ. ಅವರೇನೋ ರಿಪೋರ್ಟ್ ಕೊಟ್ಟಾಗ ಏನೋ ಹೆಚ್ಚು ಕಮ್ಮಿ ಆಗಿರ್ತದೆ, ಕೋರ್ಟಲ್ಲಿ ಡಿಫೆಂಡ್ ಮಾಡೋದಿಲ್ಲ. ಈಗ ಇನ್ನೊಂದಿದೆ, ಈ ರೇಪ್ ಅಂತ ಜನರು ತಪ್ಪು ತಿಳ್ಕೊಂಡಿದ್ದಾರೆ. ರೇಪನ್ನು ತಪ್ಪು ಯಾಕಂದರೆ, ಇದು ರೇಪ್ ಅಂತ ಹೇಳೋದು ಸೆಕ್ಷುವಲ್ ಅಸಾಲ್ಟ್, ಅದು ಕಾಯಿಲೆ ಅಲ್ಲ. ಅದು ಅರ್ಥ ಇದೆ ನಿಮಗೆ? ಒಂದು ಸೆಕ್ಷುವಲ್ ಅಸಾಲ್ಟ್ ಅಂತ ಹೇಳಿದರೆ ಅದು ಒಂದು, ಈ ರೇಪ್ ಅಂತ ಹೇಳೋದು ಸೆಕ್ಷುವಲ್ ಅಸಾಲ್ಟ್ ಅಂದರೆ ಹೊಡೆದಾಗೆ, ಒಂದು ಪೆಟ್ಟಾದಾಗೆ. ಅದನ್ನು ಜನರು ಏನು ತಿಳ್ಕೊಂಡಿದ್ದಾರೆ, ಗೈನಕಾಲಜಿಸ್ಟ್ ಹತ್ರನೇ ಹೋಗಿ ತೋರಿಸ್ಬೇಕಂತ. ಅದು ತಪ್ಪು ಕಲ್ಪನೆ. ಗೈನಕಾಲಜಿಸ್ಟ್ ಅಂದರೆ ಹೇಳಿದರೆ ಹೆರಿಗೆ ತಜ್ಞರು ಇರ್ತಾರೆ, ಅವರು ನ್ಯಾಚುರಲಿಗೆ ಮಾತ್ರ ಅವರು. ರೇಪ್ ಕಾಯಿಲೆ ಅಲ್ಲ ಅದು, ಅದು ಹೊಡೆದಾಟದ ರೀತಿ ಸೆಕ್ಷುವಲ್ ಅಸಾಲ್ಟ್ ಆಗಿದೆ. ಅದಕ್ಕೆ ತಜ್ಞರು ನಾವೇ. ಈಗ ನಾವೊಂದು 300-350 ಕೇಸಲ್ಲಿ, ರೇಪ್ ಕೇಸಲ್ಲಿ ನಾನು ವಿಟ್ನೆಸ್ ಆಗಿ ಹೋಗಿದ್ದೇನೆ. 300 ಕೇಸ್ ಮೇಲಾಗಿದೆ. ಅದರಲ್ಲಿ ಸಾಧಾರಣ 50-60 ಕೇಸ್ ಕನ್ವಿಕ್ಷನ್ ಆಗಿದೆ. ಯಾಕಂದರೆ ನಮಗೆ ಗೊತ್ತು ಈ ಗಾಯ ಎಷ್ಟು ಗಂಟೆ ಹಿಂದಾಗಿದ್ದು ಗಾಯ.
ಈ ಒಂದು ಗಾಯ ಆದರೆ ಗಾಯದ ಕಲರ್ ನೋಡಿ ಎಷ್ಟು ಗಂಟೆ, ಎಷ್ಟು ದಿವಸ, ಎಷ್ಟು ವಾರ ಆಗಿದೆ ಅಂತ ಹೇಳ್ಬೋದು. ಅದನ್ನು ಬೇರೆಯವರು ಹೇಳಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಯಾಕಂದರೆ ಅವರು ಸ್ಪೆಷಲಿಸ್ಟ್, ಚೈಲ್ಡ್ ಸ್ಪೆಷಲಿಸ್ಟ್, ಪೀಡಿಯಾಟ್ರಿಕ್ ಸ್ಪೆಷಲಿಸ್ಟ್, ಆರ್ಥೋ ಸ್ಪೆಷಲಿಸ್ಟ್, ಕಣ್ಣಿನ ಸ್ಪೆಷಲಿಸ್ಟ್ ಆಟೋಪ್ಸಿ ಮಾಡ್ತಾರೆ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ. ಆವಾಗ ಅವರೊಂದು ತದ್ವಿರುದ್ಧ ರಿಪೋರ್ಟ್ ಕೊಡ್ತಾರೆ. ಈಗ ನೀವು ಯು ಪಿ ಎಲ್ಲ ಕೇಳ್ತಾ ಇರ್ತೀರ, ಅಟಾಪ್ಸಿಯಲ್ಲಿ ಅದು ಗುಂಡು ಹೊಡಿಲಿಲ್ಲ, ಅದಾಗಿಲ್ಲ, ಇದಾಗಿಲ್ಲ ಅಂತ. ಬಟ್ ಈ ಥರ ನಮ್ಮ ಸೌತ್ ಇಂಡಿಯಾದಲ್ಲಿ ಈ ಥರ ಆಗೋದಿಲ್ಲ. ಫೊರೆನ್ಸಿಕ್ ಎಕ್ಸ್ಪರ್ಟ್ ವಿಲ್ ಗಿವ್ ಎ ಡೆಫಿನೆಟ್ ರಿಪೋರ್ಟ್ ಮತ್ತು ಡಿಫೆಂಡ್ ಮಾಡ್ತೇನೆ. ರಿಪೋರ್ಟ್ ನೋಡಿ, ಅಟಾಪ್ಸಿ ಯಾರು ಮಾಡ್ಬೋದು, ಕೋರ್ಟಲ್ಲಿ ಡಿಫೆಂಡ್ ಮಾಡೋದು ಕಷ್ಟ. ನನಗೆ ಅಲ್ಲಿ 5-6 ಜನ ವಿಟ್ನೆಸ್ ಡಿಫೆನ್ಸ್ ಲಾಯರ್ ಎದುರಿಗೆ ನಿಂತು ಮಾತಾಡಬೇಕಾದ್ರೆ ನನಗೆ ಸಬ್ಜೆಕ್ಟ್ ಗೊತ್ತಿರಬೇಕು. ಇಲ್ಲ, ಕಾನೂನು ಪೂರಕವಾಗಿದೆ, ಬಟ್ ಇದರಲ್ಲಿ ಏನಂತ ಒಬ್ಬರಿಂದ ಆಗೋ ಕೆಲಸ ಅಲ್ಲ. ಪೊಲೀಸರು ಫುಲ್ ಕೆಲಸ ಮಾಡಬೇಕು, ಪಬ್ಲಿಕ್ ಪ್ರಾಸಿಕ್ಯೂಟ್ರು ಕೆಲಸ ಮಾಡಬೇಕು, ವಿಟ್ನೆಸ್ಸು ಕೆಲಸ ಮಾಡಬೇಕು. ನಾನು ಒಬ್ಬನೇ ಮಾಡ್ತೇನೆ ಅಂತ ಹೇಳಿದರೆ ಆಗೋದಿಲ್ಲ. ಯಾಕಂದರೆ ವಿಟ್ನೆಸ್ಸಿಗೆ, ಐ ವಿಟ್ನೆಸ್ಸಿಗೆ ಹೈಯೆಸ್ಟ್ ಇಂಪಾರ್ಟೆನ್ಸ್ ಕೊಡ್ತದೆ ಕೋರ್ಟ್. ಈಗ ನಾನು ಈ ಚಾಕುವಿಂದ ಆದ ಗಾಯ ಅಂತ ಹೇಳಿದರು, ಐ ವಿಟ್ನೆಸ್ ಇಲ್ಲ ಪಿಸ್ತೂಲಿಂದ ಹೊಡೆದ ಅಂತ ಹೇಳಿದರೆ ಕೋರ್ಟ್ ಐ ವಿಟ್ನೆಸ್ಸಿಗೆ ರೆಸ್ಪೆಕ್ಟ್ ಜಾಸ್ತಿ ಕೊಡ್ತದೆ. ಇದು ನಮ್ಮ ಕಾನೂನು, ಏನು ಮಾಡಲಿಕ್ಕಾಗೋದಿಲ್ಲ. ನಂದು ಒಪಿನಿಯನ್ ಅಂತ ತಗೊಳ್ತಾರೆ. 45 ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್ ಪ್ರಕಾರ ನನ್ನ ಒಪಿನಿಯನ್, ನಾನು ಈ ಗಾಯ ನೋಡಿ ಈ ಥರ ಆಗಿದೆ ಅಂತ ನಾನು ಒಪಿನಿಯನ್ ಕೊಡ್ತೇನೆ. ಐ ವಿಟ್ನೆಸ್ ಇದೆ ಡೈರೆಕ್ಟ್ ವಿಟ್ನೆಸ್. ಅವ ಇಲ್ಲ ಇಬ್ಬರು ಬಂದು ಹೊಡೆದ್ರು ಅಂತ ಹೇಳ್ತಾನೆ. ಒಬ್ಬ ತಲವಾರಲ್ಲಿ ಹೊಡೆದ, ಒಬ್ಬ ಕಟ್ಟಿಗೆಯಲ್ಲಿ ಹೊಡೆದ ಅಂತ. ಅಲ್ಲಿ ಗಾಯ ಆಗಿದ್ದು ಫೈರ್ ಆರ್ಮಿಂದ, ಆಗ ತದ್ವಿರುದ್ಧ ಆಯ್ತಲ್ಲ, ಕೇಸ್ ಬಿದ್ದೋಗೋದು ಆ ಥರ. ಸೊ ಚಾರ್ಜ್ ಶೀಟ್ ಹಾಕುವಾಗ ಎಲ್ಲ ಜನ ಕೂತು ಹಾಕಿದರೆ ಕನ್ವಿಕ್ಷನ್ 100%. ಇದೇನಂತ ಹೇಳಿದರೆ, ಒಂದು ಸರ್ಕಲ್ ಇದೆ ಅಂತ ತಿಳ್ಕೊಳ್ಳಿ, ಆ ಸರ್ಕಲಲ್ಲಿ ಒಂದು ಡಾಟ್ ಓಪನ್ ಆಯಿತು ಅಂತ ಹೇಳಿದರೆ ಬಿದ್ದೋಗ್ತದೆ ಕೇಸ್. ಒಳ್ಳೆ ಇನ್ಸ್ಪೆಕ್ಟರ್ ಏನು ಮಾಡ್ತಾರೆ, ಕರೆಕ್ಟ್ ಎಲ್ಲರ ಹತ್ರ ಕೂತು ಡಿಸ್ಕಸ್ ಮಾಡಿ ಚಾರ್ಜ್ ಶೀಟ್ ಹಾಕ್ತಾರೆ. ಆವಾಗ ತಪ್ಪಿ ಹೋಗೋ ಪ್ರಶ್ನೆನೇ ಬರುವುದಿಲ್ಲ. ಇತ್ತೀಚೆಗೆ ನಮ್ಮ ಸಿದ್ಧಾರ್ಥಿಯವ್ರದ್ದು ಮಾನ, ಅದರ ಬಗ್ಗೆ ಏನಾದರೂ ಮಾತ್ರ ಅಲ್ಲ, ಸಿದ್ಧಾರ್ಥ್ ಬಿದ್ದ ಕೂಡಲೇ ನಮ್ಮ ಹತ್ರ ಒಂದು ಕೇಳಿದರು. ನಾವು ಅಲ್ಲಿ ಆವಾಗಲೇ ಹೇಳಿದ್ದೇವೆ, ಬಾಡಿ ಆ ಜಾಗದಲ್ಲಿ ಇರುವುದಿಲ್ಲ, ನೀವು ಹುಡುಕುವ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ದೇವೆ ಪೊಲೀಸರಿಗೆ. ಆದರೆ ಅವರು ಸಿದ್ಧಾರ್ಥ ಆದ ಕಾರಣ 1 ಕೋಟಿ ರೂಪಾಯಿ ಖರ್ಚು ಮಾಡಿದರು. ಅದು ನಾನು ಅಥವಾ ಇನ್ನೊಬ್ಬರಾಗಿದ್ದರೆ ಕಾಯ್ತಿದ್ರು. ಬಾಡಿ ಬಿದ್ದ ಕೂಡಲೇ ಅದೇ ನೆಕ್ಸ್ಟ್ ಡೇ ಒಂದು 3 ದಿವಸ ಬಿಟ್ಟು ಒಂದು ಬಾಡಿ ಬಿತ್ತು, ಒಂದು ಲೇಡಿ. ಅದರ ನಂತರ ಒಂದು 10 ದಿವಸ ಬಿಟ್ಟು ಪುನಃ ಒಂದು ಬಾಡಿ ಇತ್ತು. ನೀರಲ್ಲಿ ಬಟ್ಟೆ ಬನಿಯನ್ನೇ ತೆಗೆದು ಹೋಗಿತ್ತು. ಬನಿಯನ್ ಹಾಕ್ಕೊಂಡಿದ್ದ ಅವನು, ಬನಿಯನ್ ಇಲ್ಲ. ಆವಾಗ ಕೆಲವರು ಹೇಳಿದ್ರು ಈ ಥರ ಆಗಿದೆ. ಆ ಫ್ಲೋ ಇರುವಾಗ ಒಂದು ಸರಿ ಬಿದ್ದ ಕೂಡಲೇ ಈಗ ನೀರಲ್ಲಿ ಹೇಗಂತ ಹೇಳಿದರೆ 5 ನಿಮಿಷದಲ್ಲಿ ಮೇಲೆ ಬರ್ಬೋದು. ಈಗ ಬಾವಿಗೆ ಒಬ್ಬ ಹಾರಿದರೆ ಬಾಡಿ 5 ನಿಮಿಷದಲ್ಲಿ ಮೇಲೆ ಬರ್ತದೆ. ಬಾಡಿ ಇಲ್ಲ 3 ದಿವಸವರೆಗೆ ಮೇಲೆ ಬರೋದಿಲ್ಲ. ಈ ಥರ ತುಂಬ ಕೇಸ್ ಬರ್ತದೆ. ಇಲ್ಲ ಇದು ಕೊಂದು ಹಾಕಿದ್ದು ಆ ಥರ ಅಲ್ಲ. ನೋಡಿ, ಒಳಗೆ ಅದು ಹೇಗೆ ಆಗ್ತಂತ ಹೇಳಿದರೆ, ನಾವು ಒಳಗೆ ಬಿದ್ದ ಕೂಡಲೇ ನೀರಿಗೆ ಫಸ್ಟ್ ಎಷ್ಟಿದ್ರೂ ಮೇಲೆ ಬರ್ತೇವೆ. ನಮಗೆ ಈಜು ಬರಲಿ ಬರದೇ ಇಲ್ಲ, ಮೇಲೆ ಬರ್ತೇವೆ. ಮೇಲೆ ಬಂದ ಕೂಡಲೇ ನಾವು ಬಾಯಿ ಓಪನ್ ಮಾಡ್ತೇವೆ. ಮೂಗಲ್ಲಿ ಹೇಳಿದರೆ ಸಾಕಾಗೋದಿಲ್ಲ ಉಸಿರಾಟ. ಬಾಯಿ ಓಪನ್ ಮಾಡಿದ ಕೂಡಲೇ ನೀರು ಒಳಗೆ ಹೋಗ್ತದೆ. ನೀರು ಹೊಟ್ಟೆಗೆ ಹೋಗೋದಿಲ್ಲ, ನೀರು ಹೋಗೋದು ಶ್ವಾಸಕೋಶಕ್ಕೆ. ಎನಿ ಫಾರಿನ್ ಪಾರ್ಟಿಕಲ್ ಒಳಗೆ ನೀರು ಅದು ಏನು ಒಳಗೆ ಹೋದ ಕೂಡಲೇ ಕೆಮ್ಮ ಬರ್ತದೆ. ಕೆಮ್ಮ ಬಂದ ಕೂಡಲೇ ನೀರು, ಈ ಕೆಮ್ಮ ಮತ್ತು ಅಲ್ಲಿ ಒಂದು ಇರಿಟೇಷನ್ ಆದ ಕೂಡಲೇ ಸೆಕ್ರಿಷನ್ ಆಗ್ತದೆ, ಎಲ್ಲ ಕರಗ್ತದೆ. ಕರಡಿ ಕೆಮ್ಮ ಜೋರಾದ ಕೂಡಲೇ ಕರಡಿ ಪುನಃ ಕೆಳಗೆ ಹೋಗ್ತಾನೆ, ಪುನಃ ಮೇಲೆ ಬರ್ತಾನೆ. ಇದು ಕರಡಿ ನೀರು, ಕೆಮ್ಮ, ಕಫ ಎಲ್ಲ ಒಟ್ಟಾಗ್ತದೆ. ಅದಲ್ಲಿ ಆವಾಗ ನೊರೆ ಬರ್ತದೆ. 2 ಸಾರಿ ಬರ್ತಾನೆ, 3 ಸಾರಿ ಬರ್ತಾನೆ, 4ನೇ ಸಾರಿ ಕೆಳಗೆ ಹೋಗ್ತಾನೆ, ಮೇಲೆ ಬರೋದೇ ಇಲ್ಲ. ಯಾರು ಈಜು ಬರದಿದ್ದವನು ಸಹ ಮೇಲೆ ಬಂದೇ ಬರ್ತಾನೆ 2 ಸಾರಿ. ಅಷ್ಟೊತ್ತಿಗೆ ನಾವು ಹಿಡ್ಕೊಳ್ಬೇಕು ಅವರನ್ನು. ಮತ್ತು ಕೆಲವರು ಹೇಳ್ತಾರೆ, ಯಾಕೆ ಮೇಲೆ ಬರಲಿಲ್ಲ ಅವನು, ಈ ಬಾಡಿ ಮೇಲೆ ಬಂದಿದೆ, ಇದು ಕೊಂದು ಹಾಕಿದ ಬಾಡಿ, ಅದು ಹೇಳಲಿಕ್ಕೆ ಬರೋದಿಲ್ಲ. ನಾವು 5 ನಿಮಿಷದಲ್ಲಿ ಮೇಲೆ ಬಂದ ಬಾಡಿ ಸಹ ನೋಡಿದ್ದೇವೆ, 25 ಗಂಟೆ ಆದಮೇಲೆ ಬಾಡಿ ಮೇಲೆ ಬಂದದ್ದು ನೋಡಿದ್ದೇವೆ. ಕೊಂದು ಕೆಳಗೆ ಹಾಕಿ ಕಲ್ಲು ಕಟ್ಟಿ, ಮಣ್ಣು ಕಟ್ಟಿ, ಟೈರ್ ಕಟ್ಟಿ ಕೆಳಗೆ ಹಾಕ್ತಾರೆ ಕೆಲವರು.
ಆದರೂ ಬಾಡಿ ಮೇಲೆ ಬರ್ತದೆ. ಯಾಕಂದರೆ 30 ಮೀಟ್ರಷ್ಟು ನಮ್ಮದು ಕರಳಿದೆ. ಅದು ಗ್ಯಾಸ್ ತುಂಬಿದ ನಂತರ ಎಷ್ಟಾಯಿತು ವೆಯ್ಟ್, ಎಂಥ ಟೈರ್ ಮೇಲೆ ಬರಬೇಕು, ಎಂಥ ಕಲ್ಲು, 100 kg ಕಲ್ಲು ಸಹ ಮೇಲೆ ಬರಬೇಕು. ಅಷ್ಟು ಗಾಳಿ ತುಂಬಿಕೊಂಡಿರ್ತದಲ್ಲ, ಎಳ್ಕೊಂಡು ಬರ್ತದೆ ಮೇಲೆ. ಸೊ ಎಂಥ ಕಲ್ಲು ಕಟ್ಟಿ ಕೆಳಗೆ ಹಾಕಿದ್ರೂ ಬಾಡಿ ಮೇಲೆ ಬಂದೇ ಬರ್ತದೆ. ಅಂಥ ಕೇಸು ತುಂಬ ನೋಡಿದ್ದೀವಿ ನಾವು. ಕಲ್ಲು ಕಟ್ಟಿ ಎಲ್ಲ ಮಾಡ್ತಾರೆ. ಅಲ್ಲ, ಸೌಜನ್ಯ ನನಗೆ ಸೆಕೆಂಡ್ ಒಪಿನಿಯನ್ ಬಂದದ್ದು ಅಲ್ಲಿ ಅವರ ಆರ್ಗ್ಯುಮೆಂಟ್ ಏನಿತ್ತು ಅಂತ ಹೇಳಿದ್ರೆ, ಈ ಜಾಗದಲ್ಲಿ ಮರ್ಡ್ರ್ ರೇಪ್ ಆಗಿದಲ್ಲ ಅಂತ ಹೇಳಿದ್ದಾರೆ. ನಾವು ಅದೇ ಜಾಗದಲ್ಲಿ ರೇಪ್ ಆ್ಯಂಡ್ ಮರ್ಡ್ರ್ ಆಗಿದೆ. ಯಾಕಂದರೆ ಅದು ಪೂರ್ವಕ್ಕಾಗಿ ಅಲ್ಲಿದ್ದದ್ದು ಫೋಟೋ ಅನಲೈಸ್ ಮಾಡಿ ನೋಡಿ. ಎಕ್ಸಿಕ್ಯೂಷನ್ ವೆರಿ ಸುಲಭ. ಏನಂತ ಹೇಳಿದರೆ, ಒಬ್ಬನ ಕೊಲ್ಲೋದು ಭಾರಿ ಸುಲಭ. ಒಂದು ಹೊಡೆದ್ರೂ ಒಬ್ಬ ಕೆಲಸ ಸಾಯ್ತಾರೆ, ಹೀಟ್ ಆಫ್ ದ ಮೂಮೆಂಟ್ ಚೂರಿ ಹಾಕಿದ್ರೆ ಸತ್ತೋಗ್ತಾನೆ. ಆದರೆ ಆ ಬಾಡಿನ ತೊಗೊಂಡೋಗಿ ಡಿಸ್ಪೋಸ್ ಮಾಡಬೇಕಲ್ಲ, ಅದು ಭಾರಿ ಕಷ್ಟ. ಈಗ ನಾನು ಯಾರಿಗೆ ಹೊಡೆದು ಇಲ್ಲೇ ಸಾಯ್ಬೋದು, ಇಲ್ಲಿಂದ ಬಾಡಿ ನಾನು ಹೊರಗೆ ಕಡೆ ತೊಗೊಂಡೋಗ್ಬೇಕು, ಇಲ್ಲಿ ಇಡ್ಲಿಕ್ಕೆ ಆಗೋದಿಲ್ಲಲ್ಲ. ಅದನ್ನು ನಾನು ಎಷ್ಟು ಬೇಗ ಡಿಸ್ಪೋಸ್ ಮಾಡ್ತೇನೆ ಅಷ್ಟು ನನಗೆ ಒಳ್ಳೆಯದಂತ ನಾನು ಅಲ್ಲಿ ಬಿಸಾಡಿ ಬಿಡ್ತೇನೆ. ನೀವು ನಾನೊಂದು ತುಂಬ 500 ಮರ್ಡರ್ ಕೇಸಲ್ಲಿ ನೋಡಿದ ಪ್ರಕಾರ ಬಾಡಿಯನ್ನು ಮತ್ತು ಒಂದು 500-600 ಕೇಸ್ ಓದಿದ ಪ್ರಕಾರ ಜನರು ಏನು ಮಾಡ್ತಾರೆ, ರಸ್ತೆ ಸೈಡೇ ಬಿಸಾಡಿ ಓಡಿ ಹೋಗ್ತಾರೆ. ನೋಡಿ, ಬಾಡಿಯನ್ನು ಬಿಸಾಡಿ ಓಡಿ ಹೋಗ್ತಾರೆ. ಯಾರು ಸತ್ತ ಬಾಡಿಯನ್ನು ಕಟ್ಟಿ ಇಡಲಿಕ್ಕೆ ಅವ್ರ ಹತ್ರ ಅಷ್ಟು ಟೈಮ್ ಇಲ್ಲ, ಅಷ್ಟು ಧೈರ್ಯ ಸಹ ಇಲ್ಲ. ಈಗ ನೀವು ಚಾರ್ಮಾಡಿ ಘಾಟಲ್ಲಿ ಇರ್ಬೋದು, ಶಿರಾಡಿ ಘಾಟಲ್ಲಿ, ಅಲ್ಲೇ ಘಾಟಿ ಕೆಳಗೆ ಹಾಕಿಬಿಡ್ತಾರೆ ಬಾಡಿಯನ್ನು. ಅವ್ರಿಗೆ ಬೇಕಾದರೆ ಅವ್ರು ತೊಗೊಂಡೋಗಿ 1 ಕಿಲೋಮೀಟ್ರ್ ಒಳಗೆ ಹಾಕಿದರೆ ಬಾಡಿ ಸಿಗೋದೇ ಇಲ್ಲ ಯಾರಿಗೂ. ಎಲ್ಲ ಬಾಡಿ ಅಲ್ಲೇ ಹಾಕೋದು. ಯಾಕಂದರೆ ಹೆದರಿಕೆ. ಎಕ್ಸಿಕ್ಯೂಷನ್ ಈಸಿ, ಡಿಸ್ಪೋಸಿಂಗ್ ಡಿಫಿಕಲ್ಟ್. ಅದು ಕ್ರೈಮ್, ಇದೊಂದು ಕ್ರಿಮಿನಲ್ ಜುಡಿಸ್ಪ್ರುಡೆನ್ಸ್ ಇದು, ಅದು ರೂಲ್. ಸೌಜನ್ಯದಲ್ಲಿ ಏನಾಗಿತ್ತು, ಅದೇ ಜಾಗದಲ್ಲಿ ಅವಳನ್ನು ಕಟ್ಟಿ ಹಾಕಿದರು. ಸ್ಟ್ರಗಲ್ ಮಾರ್ಕಿತ್ತು, ಅಲ್ಲಿ ಮಣ್ಣು ಮಾರ್ಕಿತ್ತು ಕಾಲಲ್ಲಿ. ಮತ್ತು ಅವನು ವಿಕೃತಿ ಕಾಮಿಯಾಗಿದ್ದ. ಯಾಕಂತ ಹೇಳಿದರೆ ಅವನು ಅದಕ್ಕೆ ಮಣ್ಣೆಲ್ಲ ಹಾಕಿದ್ದ. ಅದರಲ್ಲಿ ಡಾಕ್ಟ್ರು, ನಾನು ಬೆಂಗಳೂರು CBI ಕೋರ್ಟಿಗೆ ನಾನು ಹೋಗಿದಾಗ ಅಲ್ಲಿ ಆ ಡಾಕ್ಟ್ರಿಗೆ ಸ್ಟ್ರಿಕ್ಚರಲ್ಲಿ ಹಾಕಿದರು. ಯಾರು ಮರಣೋತ್ತರ ಪರೀಕ್ಷೆ ಮಾಡಿದ್ರಲ್ಲ ಅವ್ರ ಮೇಲೆ ಜಡ್ಜ್ ತುಂಬ ಕೋಪದಲ್ಲಿದ್ದರು. ನನಗೆ ಕಾಣಲಿಲ್ಲ, ನನಗೆ ಲೈಟ್ ಇಲ್ಲ ಅಂತ ಆ ಥರ ಎಲ್ಲ ಸ್ಟೇಟ್ಮೆಂಟ್ ಕೊಟ್ಟ ಕಾರಣ ಅದು ಮರಣೋತ್ತರ ಪರೀಕ್ಷೆ ಅದು ಕೇಳಿದ್ದು. ಅವರು ಮೆಡಿಸಿನ್ದಲ್ಲಿ MD ಮಾಡಿದವರು. ಅವರು ಮೆಡಿಸಿನ್ ಬಗ್ಗೆ ಅವರು ಮಲೇರಿಯಾ ಟೈಫಾಯ್ಡ್ ಬಗ್ಗೆ ಅವರು ಹುಷಾರಿರ್ತಾರೆ. ಈ ಸೆಕ್ಷುವಲ್ ಅಸಾಲ್ಟ್ ಅಂತ ಹೇಳಿದರೆ ಇದೊಂದು ಪೆಟ್ಟು, ಇದು ಕಾಯಿಲೆ ಅಲ್ಲ. ಇದು ಈ ರೇಪ್ ಅನ್ನೋದು ಕಾಯಿಲೆ ಅಲ್ಲ, ಇದು ಇಟ್ಸ್ ಎ ಕ್ರೈಮ್. ಅದಕ್ಕೆ ಫೊರೆನ್ಸಿಕ್ ಎಕ್ಸ್ಪರ್ಟ್ ಇಂಪಾರ್ಟೆಂಟ್. ಯಾಕಂದರೆ ಕಲರ್ ನೋಡಿ ಹೇಳ್ತೇವೆ, ಈ ಗಾಯ ಎಷ್ಟು ದಿವಸ ಹಿಂದಿದ್ದು, ಇದು ಯಾವಾಗದ್ದು, ಇದು ಹೇಗಾಯಿತು, ತರಚಿದ, ಕೊಯ್ದದ್ದು, ಈ ಥರ ಎಲ್ಲ ಹೇಳಲಿಕ್ಕೆ ನಮಗೆ ಮಾತ್ರ ಸಾಧ್ಯ. ಆಯಿತು, ಕೋರ್ಟ್ ಆಯ್ತಲ್ಲ, ಅದು ಈ ನಡೀತಾರೆ. ಪುನಃ ಹಾಕಿದ್ದಾರೆ ಅವರು, ನಡೀತಾ ಉಂಟು ಹೋರಾಟ ಅವರದ್ದು. ನನಗೆ ತೃಪ್ತಿ ಇದೆ. ಐ ಆಮ್ ಹ್ಯಾಪಿ. ಯಾಕಂದರೆ ವಿ ಆರ್ ಡೂಯಿಂಗ್ ಜಸ್ಟಿಸ್. ಖಾಲಿ ಪೊಲೀಸರು ಮಾತ್ರ ಜಸ್ಟಿಸ್ ಮಾಡೋದಿಲ್ಲ, ನಾವು ಮಾಡ್ತಿದ್ದೇವೆ. ನಾವು ಅದಲ್ಲದೆ ಬೇರೆ ಎಲ್ಲ ಡ್ರಗ್ ಬಗ್ಗೆ ತುಂಬ ಕೆಲಸ ಮಾಡ್ತಿದ್ದೇವೆ. ನಮ್ಮ ಡಿಪಾರ್ಟ್ಮೆಂಟ್ ಡ್ರಗ್ಗಲ್ಲಿ ಅದನ್ನು 6 ವರ್ಷ ಹಿಂದೆ ವಿ ಸ್ಟಾರ್ಟೆಡ್ ಯೂರಿನ್ ಟೆಸ್ಟ್ ಮಾಡಿ ಇಂಟ್ರೊಡ್ಯೂಸ್ ಮಾಡಿದೆ ನಾವು. ನಮ್ಮ ನಂತರ ಬೆಳಗಾಂ ಡಿಸ್ಟಿಕ್ಕಿಗೆ ಹೋಯಿತು, ಕೂರ್ಗಿಗೆ ಹೋಯಿತು, ಶಿವಮೊಗ್ಗ ಹೋಯಿತು, ದಾವಣಗೆರೆಗೆ ಹೋಯಿತು, ಬೆಂಗಳೂರಿಗೆ ಹೋಯಿತು. ಎಲ್ಲ ನಾವೇ ಕಲಿಸಿಕೊಟ್ಟದ್ದು ಎಲ್ಲರಿಗೂ. ಈಗ ಮಂಗಳೂರಲ್ಲಿ AG ಅವರು ಶುರು ಮಾಡಿದ್ದು, ನಾವು ಸ್ಟಾರ್ಟ್ ಮಾಡಿ 3 ವರ್ಷ ಮೇಲೆ. ಇಲ್ಲಿ ಬರಲಿಕ್ಕೆ ದೂರ ಆಗ್ತದೆ ಅಂತ ಹೇಳಿದ ಕಾರಣ ಸಿಟಿಯಿಂದ ಈಗ ಅವ್ರು ಮಾಡ್ತಾಯಿದ್ದಾರೆ. ಅಲ್ಲಲ್ಲ, ಸಹಾಯ ಇನಿಬಿಷನ್ ಮಾಡ್ತದೆ. ಸಹಾಯ ಅಂತ ನಮ್ಮ ಅದು ಡಿಪೆಂಡ್ಸ್ ಆನ್ ದ ರೈಡ್. ನಾವು ಖುಷಿಯಲ್ಲಿ ಇರಬೇಕಂದ್ರೆ ಅಗಾಡ್ಕೊಂಡೇ ಇರ್ತೇವೆ. ನಾನು ತಗೊಳ್ಳುವಾಗ ನನ್ನ ಮನಸ್ಸಲ್ಲಿ ಇದನ್ನು ಮಾಡ್ಕೊಳ್ಬೇಕಂತ ತಗೊಂಡ್ರೆ ನನಗೆ ಅದೇ ರೀತಿಯಲ್ಲಿ ಕರ್ಕೊಂಡು ಹೋಗ್ತದೆ. ಅದು ಗುಡ್ ರೈಡ್, ಬ್ಯಾಡ್ ರೈಡ್.
ಗುಡ್ ರೇಡ್ ಅಂದರೆ ಕೆಲವರು ಖುಷಿಯಲ್ಲಿ ತೇಲಾಡಿಕೊಂಡು ಅದರಲ್ಲಿ ಇರ್ತಾರೆ. ಕೆಲವರು ಇಲ್ಲ ನನಗೆ ಹೋಗಿ ಪೆಟ್ಟು ಮಾಡಬೇಕಂತ ತೊಗೊಳ್ಳೋದಾಗ ಅವು ಅದೇ ರೂಟಲ್ಲಿ ಹೋಗ್ತಾರೆ. ಇನಿಬಿಷನ್ ಇಲ್ಲ ಯಾವುದಕ್ಕೂ. ಈಗ ನೋಡಿ ಅದರಲ್ಲಿ ಡ್ರಗ್ಗಲ್ಲಿ ತುಂಬ ಇದೆ. ಈಗ ಇಲ್ಲೆಲ್ಲ ಕೊಕೇನ್ ಸಿಗೋದಿಲ್ಲ, ಇಲ್ಲೆಲ್ಲ ಬೋರಿಕ್ ಪೌಡ್ರ್ ಸಿಗೋದು. ಅಂದರೆ ಇಟ್ಸ್ ರಿಚ್ ಮ್ಯಾನ್ಸ್ ಡ್ರಗ್. ಇಲ್ಲಿ ಸಿಗೋದು ಯಾವುದು ಹೆಚ್ಚಂದರೆ ಗಾಂಜಾ ಮತ್ತು MDMA, LSD. ಕೊನೆಯದಾಗಿ ವೀಕ್ಷಕರಿಗೆ ಹೇಳಿ. ಏನಿಲ್ಲಪ್ಪ, ಫೊರೆನ್ಸಿಕ್ನವರು ಸಹ ಸಮಾಜ ಸೇವೆಗೋಸ್ಕರ ತುಂಬ ಕೆಲಸ ಮಾಡ್ತಾಯಿದ್ದಾರೆ. ನಮ್ಮಿಂದ ಆದಷ್ಟು ಅಲ್ಲಿ ಸೇವೆ ನಾವು ಸಹ ಮಾಡ್ತಾಯಿದ್ದೇವೆ ದೇಶ ಕಟ್ಟಲಿಕ್ಕೆ. ಯು ಹ್ಯಾವ್ ಟು ಬಿಲೀವ್ ಇನ್ ಅಸ್. ನಿಮಗೆ ಏನಾದರೂ ಡೌಟ್ ಬಂದಿದ್ದರೆ ನೀವು ಆಸ್ಕ್ ಫಾರ್ ವಿಡಿಯೋ ರೆಕಾರ್ಡಿಂಗ್ ಅಷ್ಟೇ. ಸೆಕೆಂಡ್ ಒಪಿನಿಯನ್ ಯಾವಾಗಲೂ ಕೇಳಿ. ಯಾವಾಗ ಸರ್ಜರಿಗೆ ನೀವು ಸೆಕೆಂಡ್ ಒಪಿನಿಯನ್ ಕೇಳ್ತೀರ ಅದೇ ಪ್ರಕಾರ ಸೆಕೆಂಡ್ ಒಪಿನಿಯನ್ ಕೇಳಿ. ತುಂಬ ಸರಿ ನಾವು ಸಹ ತಪ್ಪಿ ಹೋಗ್ಬೋದು. ಬಟ್ ಪ್ರತಿ ಕ್ರೈಮಲ್ಲಿ ಯು ಶುಡ್ ಆಲ್ವೇಸ್ ಎಂಗೇಜ್ ಎ ಫೊರೆನ್ಸಿಕ್ ಎಕ್ಸ್ಪರ್ಟ್. ಇಲ್ಲಿ ಏನಾಗಿದೆ ನಮ್ಮ ದೇಶದಲ್ಲಿ ಹೇಳಿದರೆ ಡಿಫೆನ್ಸ್ ಫೊರೆನ್ಸಿಕ್ ಇಲ್ಲ. ಈಗ ಅಮೇರಿಕಾದಲ್ಲಿದೆ. ಈ ಒಂದು ಯಾರೋ ಒಂದು ಮರಣೋತ್ತರ ಪರೀಕ್ಷೆ ಮಾಡಿದರೆ ಅದನ್ನು ನಾನು ಡಿಫೆನ್ಸ್ ಮಾಡಲಿಕ್ಕೆ ನಾನು ಕೋರ್ಟಿಗೆ ಹೋಗ್ಬೋದು. ಅಲ್ಲಿ ನಾನು ಡಿಫೆನ್ಸ್ ಮಾಡಿ ಕೋರ್ಟಿಗೆ ಹೋದರೆ ನನಗೆ $10,000 ಕೊಡ್ತಾರೆ ಒಂದೊಂದು ಕೇಸಿಗೆ. ಅಂದರೆ 7.5 ಲಕ್ಷ ರೂಪಾಯಿ. ಇಲ್ಲದ್ರೆ ಕನ್ವಿಕ್ಷನ್ ಆಗ್ತಲ್ಲ, ನಾನು ಡಿಫೆಂಡ್ ಮಾಡಲಿಕ್ಕೆ ಹೋಗ್ತೇನೆ. ಆ ಥರ ನಮ್ಮ ದೇಶದಲ್ಲಿ ಇನ್ನೂ ಬರಲಿಲ್ಲ. ಬರೋದು ಬೇಡ. ಅದು ಬಂದರೆ ಎಲ್ಲರೂ ಅದಕ್ಕೆ ಹೋಗ್ತಾರೆ ಸೇವ್ ಮಾಡಲಿಕ್ಕೆ. ಈಗ ಲಾಯರಿಗೆ ಇಷ್ಟು ಲಕ್ಷ ಕೊಡ್ತಾರಲ್ಲ, ಖರ್ಚು ಮಾಡ್ತಾರಲ್ಲ, ಅದೇ ಥರ ಒಂದು ಎಕ್ಸ್ಪರ್ಟ್ ವಿಟ್ನೆಸ್ ತಗೊಂಡು ಬಂದು ಈ ಗಾಯ ಇದರಿಂದ ಆಗಿದ್ದಲ್ಲ ಅಂತ ಹೇಳಿ ಅವನು ಕೋರ್ಟಿಗೆ ಮನವರಿಕೆ ಮಾಡಿ ಕೊಟ್ಟರೆ ಮುಗಿದೋಯ್ತು ಅಲ್ಲಿಗೆ. ಸೊ ಆ ಥರ ಇನ್ನೂ ದೇಶದಲ್ಲಿ ಬರಲಿಲ್ಲ, ಬರೋದು ಬೇಡ. ಎಕ್ಸ್ಪರ್ಟ್ ಡಿಫೆನ್ಸ್ ಫೊರೆನ್ಸಿಕ್ ಎಕ್ಸ್ಪರ್ಟ್. ಈಗ ನಾವು ಪ್ರಾಸಿಕ್ಯೂಷನ್ ಪರವಾಗಿದ್ದೇವೆ, ಪರವಾಗಿ ಕಂಟಿನ್ಯೂ ಆದರೆ ಬೆಟ್ರ್. ಥ್ಯಾಂಕ್ ಯು. ತುಂಬ ಓಕೆ.